ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಟೆಂಪಲ್ಲಿಗೆ ಹೋಗಬೇಕು. ಪೂಜೆ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೀಪ ಎಲ್ಲ ಹಚ್ಚಿ ಇವಾಗ ಟೆಂಪಲ್ಲಿಗೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್, ಟೆಂಪಲ್ಲಿಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಗುಡಿಗೆ ಹೋಗೋಣ್ರಿ. ಇವಾಗ ಗುಡಿನೂ ಭಾಳ ದೂರ ಇಲ್ಲ, ಇಲ್ಲೇ ಹತ್ತಿರದಲ್ಲಿ ಇದೆ. ನಮ್ಮ ಮನೆ ಮುಂದ್ಗಡೆನೇ ಇದೆ. ಇನ್ನೇನು ಬಂದೇ ಬಿಡ್ತೀರಿ ನೋಡಿ. ಇದೇ ಟೆಂಪಲ್ ಕಾಣ್ತಾ ಇದೆ. ಇದೇ ಟೆಂಪಲ್ ನೋಡ್ರಿ, ಹೊಸದಾಗಿ ಎಲ್ಲ ಮಾಡಿದ್ದಾರೆ ಇದನ್ನ. ಇದು ಮರಿಯಮ್ಮನ ಗುಡಿ. ಇಲ್ಲಿ ಬನ್ನಿ ಗಿಡ ಇದೆ. ನಾವು ಪ್ರತಿ ವರ್ಷ ದಸರಾಗೆ ಇಲ್ಲಿಗೆ ಬರ್ತೀವಿ. ಈ ಗುಡಿ ಮೊದಲೇ ಸಣ್ಣದಿತ್ತು, ಇವಾಗ ಹೊಸದಾಗಿ ಕಟ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ನಮ್ಮತ್ತೆ ಮತ್ತು ನಮ್ಮ ಯಜಮಾನರು ನಮ್ಮ ನಾದಿನಿ ಊರಿಗೆ ಹೋಗಿದ್ದಾರೆ. ಮನೇಲಿ ಯಾರೂ ಇಲ್ಲ. ನಮ್ಮ ಮನೆಯವರು ಅವ್ರನ್ನ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಈಗ ಎಲ್ಲ ಕೆಲಸ ಮಾಡಿಕೊಂಡು ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್, ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನು ಇಳಿಸ್ಟಿಗೆ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡೋಣ, ಇಲ್ಲಾಂದರೆ ಅವನ ಏನೂ ಮಾಡೋಕ್ಕೆ ಬಿಡೋದಿಲ್ಲ. ಇವತ್ತು ನವರಾತ್ರಿ ಮೊದಲನೇ ದಿನ ಅಲ್ವಾ, ನಾನೊಂದು ಸ್ವೀಟ್ ಮಾಡ್ತೀನಿ. ಅದೇನು ಅನ್ನೋದು ನಿಮಗೆ ಆಮೇಲೆ ತೋರಿಸ್ತೀನಿ ಮಾಡಬೇಕಾದ್ರೆ. ಓಕೆ, ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ತುಂಬ ಕಳ್ಸೋಕೊಂಡು ಬಿಟ್ಟದ. ಮಲ್ಕೊಂಡಿದ್ದ ಒಂದು ಸ್ವಲ್ಪ ಹೊತ್ತು, ಆದ್ರೂ ಅವ್ನು ಮಲ್ಕೊಂಡಾಗ ನಾನು ಸ್ವಲ್ಪ ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಬೇಗ ಎದ್ದಿದ್ವಲ್ಲ, ಅದಕ್ಕೆ ನಾನು ನಿಮಗೆ ಸ್ವೀಟ್ ಮಾಡೋದು ಹೇಳ್ತೀನಿ ಅಂತ ಅಂದಿದ್ದೆ. ಆಲ್ರೆಡಿ ಅನ್ನ ಮಾಡ್ಕೊಂಡಿದ್ದೀನಿ. ಇದು ಅನ್ನದಿಂದ ಮಾಡೋದು ಸ್ವೀಟು. ಎಲ್ಲ ರೆಡಿ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೋಡಿ ನನ್ನ ಮಗ ಹೇಗೆ ಎಲ್ಲ ಇದು ಮಾಡ್ತಾ ಇದ್ದಾನೆ. ಬಗ್ಗಿ ಇದ್ದು ಒಂದು ಹತ್ರ ಸುಮ್ಮನೆ ಕುಂತಾ ಇಲ್ಲ. ಅಲ್ಲೆಲ್ಲ ನೀಟ್ ಮಾಡಿ ಬಂದೆ. ಈಗ ಮತ್ತೆ ಎಳೆದಾಡ್ತಿದ್ದಾನೆ. ಅಲ್ಲಿ ನೀಡ್ತಾ ಇದ್ದು ನೋಡಿ, ಸೋಫಾ ಕವರೆಲ್ಲ ಕಿತ್ತಾಕ್ತಿದ್ದಾನೆ. ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ನೋಡಿ, ಅದನ್ನ ಹೇಗೆ ಎಳೆದಾಡ್ತಾ ಇದ್ದಾನೆ. ನಾನು ಸ್ವೀಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿನಿ. ಇವಾಗ ಅದಕ್ಕೆ ಏನೇನು ಬೇಕು ಅನ್ನೋದು ನಿಮ್ಗೆ ಇವಾಗ ತೋರಿಸ್ತೀನಿ. ನೋಡಿ ಎಷ್ಟು ಬೇಕು. ಒಂದು ಸ್ವಲ್ಪ ಅನ್ನ, ಸಕ್ಕರೆ, ಹಾಲು, ತುಪ್ಪ, ಒಣ ಕೊಬ್ಬರಿ ತುರಿದಿದ್ದು 2 ತುತ್ತಿ. ಓಕೆ, ಬನ್ನಿ ಇವಾಗ ಸ್ವೀಟ್ ಮಾಡೋಕ್ಕೆ ರೆಡಿ ಮಾಡೋಣ. ಫಸ್ಟ್ ಗ್ಯಾಸ್ ಹಚ್ಚಬೇಕು, ಪಾತ್ರೆ ಇಡಬೇಕು, ಹಾಲು, ಸಕ್ಕರೆ, ಓಕೆ. ಹಾಲು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಕರಗಬೇಕು ಪೂರ್ತಿಯಾಗಿ. ನಾನು ಇಬ್ಬರೇ ಇರೋದಕ್ಕೆ, ಮನೇಲಿ ಯಾರೂ ಇಲ್ಲಲ್ಲ, ಇಬ್ಬರೇ ಇರೋದಕ್ಕೆ ನಾನು ಸ್ವಲ್ಪ ಸ್ವೀಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನೀವು ಜಾಸ್ತಿ ಮಾಡ್ಕೋಬೋದು. ಸ್ಲೋ ಇಟ್ಕೊಂಡಿದ್ದೀನಿ ಗ್ಯಾಸು. ನಿಧಾನಕ್ಕೆ ಪೂರ್ತಿ ಸಕ್ಕರೆ ಎಲ್ಲ ಕರಗಬೇಕು. ನೋಡಿ, ನಾನು ಅನ್ನ ತೊಗೊಂಡಿದ್ನೆಲ್ಲ ಸ್ವಲ್ಪ, ಅದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸರ್ಗೆ ಸ್ವಲ್ಪ ಸಣ್ಣಗೆ ಮಾಡ್ಕೊಂಡಿದ್ದೀನಿ ಈ ರೀತಿ. ಸ್ವಲ್ಪ ಸಕ್ಕರೆ ಎಲ್ಲ ಕರಗಿದ ಮೇಲೆ ರೈಸ್ನ ಇದಕ್ಕೆ ಆ್ಯಡ್ ಮಾಡೋದು. ಕರಗಿದೆ ಅನಿಸುತ್ತೆ. ಈ ರೈಸ್ನ ಇದಕ್ಕೆ ಆ್ಯಡ್ ಮಾಡೋದು. ನೋಡಿ, ನಾನು ಆ್ಯಡ್ ಮಾಡ್ತಾ ಇದ್ದೀನಿ.
ನೀಟಾಗಿ ಎಲ್ಲ ತಕ್ಕೊಂಡು ಅದಕ್ಕೆ ಆ್ಯಡ್ ಮಾಡಬೇಕು. ನಾನು ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕಿದ್ದೀನಿ, ಒಂದು ಸ್ವಲ್ಪ ಸ್ವೀಟ್ ಬೇಕು. ಚೆನ್ನಾಗಿ ಅದು ಇದ್ರ ಜೊತೆ ಮಿಕ್ಸ್ ಆಗಬೇಕು, ಚೆನ್ನಾಗಿ ತಿರುಗಾಡಬೇಕು. ಅದು ಅನ್ನ ಇದು ಮಿಕ್ಸಿಗೆ ಹಾಕೊಂಡಿರ್ತೀವಲ್ಲ ರೈಸ್ನ, ಅದು ಗಟ್ಟಿ ಆಗಿಬಿಟ್ಟಿರ್ತೈತಿ. ಸ್ವಲ್ಪ ಇದ್ರೊಳಗೆಲ್ಲ ಮಿಕ್ಸ್ ಆಗಂಗೆ ಕಲಿಸ್ಬೇಕು. ನೋಡಿ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಚೆನ್ನಾಗಿ ಆಲ್ಮೋಸ್ಟ್ ಮಿಕ್ಸ್ ಆಗ್ತಾ ಇದೆ. ಚೂರಿದೆ. ನಾನೇ ಕ್ಯಾಮ್ರಾ ಹಿಡ್ಕೊಂಡು ನಾನೇ ಮಾಡ್ತಾ ಇರೋದ್ರಿಂದ ಶೇಕ್ ಆಗ್ತಾ ಇದೆ ಮೊಬೈಲು. ಓಕೆ, ನೋಡಿ ಈ ಥರ ಸ್ವಲ್ಪ ತರಿ ಥರ ಅನ್ನ ಮಿಕ್ಸ್ ಮಾಡ್ಕೊಂಡು, ಪೂರ್ತಿ ಸಣ್ಣ ಮಿಕ್ಸ್ ಮಾಡ್ಕೊಂಡಿಲ್ಲ. ನೋಡಿ ಕುದೀತಾ ಇದೆ. ಇದು ಇನ್ನೊಂದು ಚೂರು ಇದೇ ರೀತಿ ಆಗಲಿ, ಸ್ವಲ್ಪ ಕುದಿಯೋ ಥರ. ಈ ಕಡೆ ನಾನು ತುಪ್ಪ ಕಾಯಿಸ್ಕೊಂಡು ನೋಡಿ ಈ ರೀತಿ ಆಗಿದೆ. ಸಾಕು ಇಷ್ಟು, ಏಕೆಂದರೆ ಪೂರ್ತಿ ಗಟ್ಟಿ ಆಗಿಬಿಟ್ರೆ ಇದಾಗ್ಬಿಡುತ್ತೆ, ಅದು ಗಟ್ಟಿ ಆದಂಗೆ ಅನಿಸ್ತದೆ. ಒಂದಿಷ್ಟೇ ಇರಲಿ. ಇವಾಗ ಇದು ರೆಡಿ ಆಯಿತು. ಓಕೆ, ಗ್ಯಾಸ್ ಆಫ್ ಮಾಡಿಬಿಡೋಣ. ನಾನು ತುಪ್ಪದಲ್ಲಿ ಮತ್ತು ಕೊಬ್ಬರಿ ಮತ್ತು ಉದ್ದಿನ ಈ ರೀತಿ ಕಲರ್ ಬರುತ್ತೆ. ಆಮೇಲೆ ಸ್ವೀಟ್ ಮಾಡಿದ್ನಲ್ಲ, ಅದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ. ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ ಫ್ರೆಂಡ್. ನಾನೇನು ಜಾಸ್ತಿ ಇದು ಹಾಕಿಲ್ಲಲ್ಲ, ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಖರ್ಜೂರ ಇದು ಹಾಕಿದ್ದೀನಿ. ಖರ್ಜೂರ ಎಲ್ಲ ತುಪ್ಪದಲ್ಲಿ ಸಾಫ್ಟ್ ಆದಂಗಾಗಿ ಬಾಯಲ್ಲಿ ಇದು ಕರಗ್ತಾ ಇದೆ. ಕೊಬ್ಬರಿನೂ ಅದನ್ನು ಟೇಸ್ಟ್ ಚೆನ್ನಾಗಿ ಕೊಡ್ತಾ ಇದೆ, ಟೇಸ್ಟು ಚೆನ್ನಾಗಾಗಿದೆ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮನೆಯಲ್ಲಿ. ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಅದು ನಾನು ಹಾಕಿಲ್ಲ, ನಂಗೆ ಬೇಡ ಅನಿಸ್ತು, ಹಾಕಿಲ್ಲ. ಅದು ಇಷ್ಟೇ ಸಿಂಪಲ್ಲಾಗಿ ಮಾಡಿದೆ ಮನೆಯಲ್ಲೇ. ನೀವು ಮಾಡಿ ಒಂದ್ಸಲ ನೋಡಿ. ಬರ್ರಿ ಊಟ ಮಾಡೋಣ್ರಿ. ಇವತ್ತಿನ ಅಡುಗೆ ಚಪಾತಿ ಮತ್ತು ಸೋಯಾಬೀನ್ ಪಲ್ಯ ಮಾಡಿದ್ದೆ. ಸ್ವೀಟ್ ಕೂಡ ಮಾಡಿದ್ನಲ್ಲ, ಅದ್ರ ಜೊತೆ ರೈಸ್ ಸಾಂಬಾರ್ ಮಾಡಿದ್ದೆ. ನೋಡಿ ಫ್ರೆಂಡ್, ಇವತ್ತಿನ ನನ್ನ ವ್ಲಾಗ್ ಇಷ್ಟಿತ್ತು. ಬೆಳಗ್ಗಿಂದ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗ ಕಾಡಕ್ಕೆ ಹೊಂಟ್ಬಿಟ್ಟಿದ್ದ. ನಮ್ಮ ಅತ್ತೆಯವರು ಇದ್ದಿದ್ದರೆ ಅವ್ರನ್ನ ಸಂಭಾಳಿಸ್ತಿದ್ರು. ನಾನು ಬೇಗ ಕೆಲಸ ಮುಗಿಸ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಅವರು ನಮ್ಮ ನಾದಿನಿ ಊರಿಗೆ ಹೋಗಿದ್ದಾರಲ್ಲ, ಹಂಗಾಗಿ ಇವತ್ತಿನ ವ್ಲಾಗ್ ಇಷ್ಟಿತ್ತು. ಬೆಳಗ್ಗಿಂದ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗ ಫುಲ್ ಕಾಡಕ್ಕೆ ಹೊಂಟ್ಬಿಟ್ಟಿದ್ದ. ನಮ್ಮ ಅತ್ತೆಯವರು ಇದ್ದರೆ ಅವನ್ನ ಸಂಭಾಳಿಸ್ತಿದ್ರು. ಅವರು ಕೂಡ ನಮ್ಮ ನಾದಿನಿ ಊರಿಗೆ ಹೋಗಿದ್ದಾರೆ. ಇಲ್ಲಾಂದರೆ ನಮ್ಮ ಅತ್ತೆಯವರು ಅವ್ರನ್ನ ಕರ್ಕೊಂಡು ಹೊರಗಡೆ ಅಡ್ಡಾಡ್ತಿದ್ರು. ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಇವತ್ತು ಅವನಿಂದಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.